ನಾವೆಲ್ಲ ಕಾನೂನಿಗೆ ಗೌರವ ಕೊಡೋ ಒಬ್ರು ಮಾಜಿ MLA ತಾವಿದ್ದಂತಹ ಸಂದರ್ಭದಲ್ಲಿ ನಮ್ಮ ತೋಟಕ್ಕೆ ನಿರಂತರ ಜ್ಯೋತಿ ಕನೆಕ್ಷನ್ ತಗೊಂಡಿದ್ದಾರೆ. ತೋಟಕ್ಕೆ ನಿನ್ನೆ ಆ ರೈತರೆಲ್ಲ ಬಂದಿದ್ರು. ಅವ್ರ ತೋಟಕ್ಕೆ ನಿರಂತರ ಜ್ಯೋತಿ ಕೊಟ್ಟಿರಿ, ನಮಗೊಂದು ಅಡಿಷನಲ್ TC ಕೊಡೋದ್ರ ಕೊಡಕ್ ನೀವು ತಯಾರಿಲ್ಲ ಅಂತ ಬಂದಿದ್ರು. ನಿನ್ನೆ ಅವ್ರಿಗೆ ವಾರ್ನ್ ಮಾಡಿದ್ದೀನಿ, ಎಲ್ಲೇ ಇರಲಿ 10 HP 3 ಮೋಟರ್ ಹಾಕೊಂಡಿದ್ದಾರೆ. 3 ಹಾಕೋರು 2 ಹಾಕ್ಯಾರ 1 ಹಾಕ್ಯಾರ ನನಗೆ ಗೊತ್ತಿಲ್ಲ, ನೋಡಕ್ ಹೋಗಿಲ್ಲ. ಚೆನ್ನಾಗಿ ಹೇಳಿದ್ದೆ. ನಿರಂತರ ಜ್ಯೋತಿದು ಕನೆಕ್ಷನ್ ತಗೊಳಕ್ ಬರೋದಿಲ್ಲ, ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾತ್ರ ಕೊಡಬಹುದು. ನಿರಂತರ ಜ್ಯೋತಿ ಪಂಚಾಯತಿ ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾತ್ರ ಕೊಡಬಹುದು. ಇವರು ಇರಿಗೇಷನ್ ತಮ್ಮ ಹೊಲಕ್ಕರೆ ತಗೊಂಡಿದ್ದಾರೆ. ಇವರು ಕಾನೂನಿಗೆ ಗೌರವ ಕೊಡೋರು, ಬಹಳ ಗೌರವ ಕೊಡೋರು. ಮಂದಿ ಬಗ್ಗೆ ಮಾತಾಡೋರು. ಕ್ರಮ ತಗೊಂತ ಹೇಳಿದ್ದೀನಿ ನಾನು. ಐ ಸ್ಪೋಕನ್ ಟು ಚೀಫ್ ಇಂಜಿನಿಯರ್. ಅಲ್ಲಿ AWಗೂ ಮಾತಾಡಿದ್ದೀನಿ. ಅವನು ಅದಕ್ಕೆ ಉತ್ತರ ಕೊಡಕ್ ಬಂದ, ಇಲ್ಲ ನಾ ಬರೋಕ್ಕಿಂತ ಮುಂಚೆ ಆಗೈತೆ. ನೀ ಬಂದ ಮೇಲೆ ನಿನ್ ನೋಟಿಸ್ ಬಂದಿದೆ ಅಲ್ಲಪ್ಪ, ನೀ ಯಾಕೆ ಡಿಸ್ಕನೆಕ್ಟ್ ಮಾಡಿದ? ಪೆನಲ್ಟಿ ಯಾಕೆ ಹಾಕಿಲ್ಲ? ಪೆನಲ್ಟಿ ಯಾಕೆ ಹಾಕಿಲ್ಲ? ಡಿಸ್ಕನೆಕ್ಟ್ ಯಾಕೆ ಮಾಡಿಲ್ಲ? ಬೇಡ ಅನ್ನೋದಿಲ್ಲ. ಅವ್ರು ಇನ್ನ 4 ಮೋಟರ್ ಕುಂದಿರ್ಸ್ಕೊಡಿ. ಇರಿಗೇಷನ್ ಕನೆಕ್ಷನ್ RR ನಂಬರ್ ತಗೊಂಡು 4 ಮೋಟರ್ ಕುಂದಿರ್ಸ್ಕೊಡಿ. ನಾವೇನು ಅನ್ನಂಗಿಲ್ಲ, ಯಾರು ಏನು ಅನ್ನೋ ಪ್ರಶ್ನೆ ಬರೋದಿಲ್ಲ. ಆದ್ರೆ ನೀವು ನಿರಂತರ ಜ್ಯೋತಿಗೆ ತಗೊಂಡು ಮತ್ತೆ ನೀವು ಬೇರೆದವರು ರೈತರಿಗೆ ಆಗ್ತಕ್ಕಂತ ತೊಂದರೆಯನ್ನ ಮೊದಲೇ ನೋಡ್ತೀರಿ. ನೋಡಿ ನೀವೇನಪ್ಪ ಅಂದ್ರೆ ಸಮೃದ್ಧಿ ಆಗ್ಬೇಕು ಅನ್ನುವಂತ ದೃಷ್ಟಿ ಇಟ್ಕೊಳ್ತೀರಿ. ಇದೇ ಹಂಗ ಯಾವ ನ್ಯಾಯ ಇದು? ಯಾವ ನ್ಯಾಯ? ಅದಕ್ಕೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಅವ್ರ ಹೆಸರನ್ನ ತಗೊಳಕ್ ಹೋಗೋದಿಲ್ಲ, ತಗೊಳ್ಳೋ ಅವಶ್ಯಕತೆನೂ ನನಗಿಲ್ಲ. ಯಾವ ಊರ ಅವರು ನಿಮ್ಗೂ ಗೊತ್ತಾಗತ್ತಿಲ್ಲ. ಸೋಗ್ಲಿ ದಂಡ್ಯಾಗ ಇದೆ. ಈಗ 4-5 ವರ್ಷ ಆಗಿದೆ, 5-6 ವರ್ಷ ಆಯ್ತು. 6 ವರ್ಷದಿಂದ ಇದೆ ಅಂತ ಕಂಟಿನ್ಯೂಸ್ 2-3 ಮೋಟರ್ ಹಚ್ಚಿರ್ತಾರೆ.